ಜಗತ್ತಿನಲ್ಲಿ ಮನುಷ್ಯ ಅತ್ಯಂತ ಬುದ್ಧಿವಂತ ಜೀವಿ. ಆತ ಪಳಗಿಸದ ಯಾವ ಪ್ರಾಣಿಯೂ ಕೂಡ ಇಲ್ಲ. ಸಿಂಹ, ಹುಲಿ, ಚಿರತೆ, ಆನೆಯಂತಹ ವೈಲ್ಡ್ ಅನಿಮಲ್ಗಳನ್ನು ಸಹ ಮನುಷ್ಯ ತಾನು ಹೇಳಿದಂತೆ ಕೇಳುವ ಹಾಗೆ ಮಾಡಿಕೊಂಡಿದ್ದಾನೆ. ಆದರೆ ಇಂದಿನವರೆಗೂ ಮಾನವನ ಗುಲಾಮಗಿರಿಯನ್ನು ಒಪ್ಪಿಕೊಳ್ಳದ ಒಂದು ಪ್ರಾಣಿ ಇದೆ. ಅದ್ಯಾವುದು ಗೊತ್ತಾ? ಈ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಮನುಷ್ಯ ಎಷ್ಟೊಂದು ಕ್ಲೆವರ್ ಅಂದರೆ ಅಂಡರ್ ವಾಟರ್ನಿಂದ ಹಿಡಿದು ಚಂದ್ರಲೋಕಕ್ಕೂ ಕಾಲಿಟ್ಟಿದ್ದಾನೆ. ತನಗೆ ಬೇಕಾಗಿದ್ದನ್ನೆಲ್ಲ ಮಾಡಿಕೊಳ್ಳುವಂತಹ ಚಾಕಚಕ್ಯತೆಯನ್ನು ಆತ ಹೊಂದಿದ್ದಾನೆ. ಆದರೆ ಮಾನವನಿಗೆ ಇಂದಿಗೂ ಕೂಡ ತೋಳಗಳು ಸವಾಲಾಗಿಯೇ ಇವೆ. ಮನುಷ್ಯನ ಅಣತಿಯನ್ನು ಒಪ್ಪಿಕೊಳ್ಳದೆ ಜೀವಿಸ್ತಾ ಇವೆ. ನೀವೆಲ್ಲ ಸಿನಿಮಾಗಳಲ್ಲಿ ನೋಡಿರುವಂತೆ ತೋಳಗಳನ್ನು ಡೆಡ್ಲಿ ಅನಿಮಲ್ಸ್ ಅಂತ ತೋರಿಸಲಾಗಿದೆ. ಆದರೆ ವಾಸ್ತವವಾಗಿ ತೋಳಗಳು ಅಷ್ಟೇನು ಕ್ರೂರಿಗಳಲ್ಲ. ಹಾಗಂತ ಮನುಷ್ಯನ ಅಣತಿಯನ್ನು ಕೂಡ ಒಪ್ಪಿಕೊಂಡಿಲ್ಲ. ಈವರೆಗೂ ಯಾರೂ ಕೂಡ ತೋಳಗಳನ್ನು ಪಳಗಿಸಲು ಸಾಧ್ಯವಾಗಿಲ್ಲ. ಈ ತೋಳಗಳ ಜೀವನ ಶೈಲಿಯು ಕೂಡ ಇತರೆ ಪ್ರಾಣಿಗಳಿಗಿಂತ ವಿಭಿನ್ನವಾಗಿದೆ. ತೋಳವು ತನ್ನ ಸಂಗಾತಿಯನ್ನು ಭೇಟಿಯಾದ ಬಳಿಕ ತನ್ನ ಜೀವನದ ಉದ್ದಕ್ಕೂ ಕೂಡ ಅದರೊಂದಿಗೆ ವಾಸ ಮಾಡುತ್ತೆ. ಗುಂಪು ಗುಂಪಾಗಿ ವಾಸಿಸುವ ತೋಳಗಳು ಒಂದು ಗುಂಪಿನಲ್ಲಿ 7-12 ಇರುತ್ತವೆ. ಇನ್ನೂ ಕೆಲವು ಸಲ 20-30 ತೋಳಗಳು ಒಟ್ಟಾಗಿರ್ತವೆ. ಜಗತ್ತಿನಾದ್ಯಂತ ಸುಮಾರು 27 ಜಾತಿಯ ತೋಳಗಳಿದ್ದು ಬಿಳಿ, ಕಂದು, ತಿಳಿಕಂದು ಮುಂತಾದ ಬಣ್ಣಗಳಲ್ಲಿವೆ. ವಯಸ್ಕ ಗಂಡು ತೋಳ 6.5 ಅಡಿ ಎತ್ತರ ಮತ್ತು ಹೆಣ್ಣು ತೋಳ 4.5ರಿಂದ 6 ಅಡಿ ಎತ್ತರ ಇರ್ತವೆ. ಹಾಗೆ ಗಂಟೆಗೆ 36-38 ಮೈಲುಗಳ ವೇಗದಲ್ಲಿ ಓಡಬಲ್ಲವು. ಮಾಂಸಾಹಾರಿ ಪ್ರಾಣಿಗಳಾಗಿರುವ ಇವು ಒಂದು ಟೈಮ್ಗೆ 9 kgಯಷ್ಟು ಆಹಾರವನ್ನು ತಿನ್ನುತ್ತವೆ. 42 ಹಲ್ಲುಗಳನ್ನು ಹೊಂದಿದ್ದು ತಮ್ಮಗಿಂತ 10 ಪಟ್ಟು ದೊಡ್ಡ ಗಾತ್ರದ ಪ್ರಾಣಿಗಳನ್ನು ಕ್ಷಣಾರ್ಧದಲ್ಲೇ ಕೊಲ್ಲುವಂಥ ತಾಕತ್ತು ಅವುಗಳಿಗೆ ಇದೆ ಎಂದು ತಜ್ಞರು ಹೇಳ್ತಾರೆ. ಪ್ರಾಣಿಗಳನ್ನು ಬೇಟೆಯಾಡಿದ ನಂತರ ಹಿಂಡಿನ ದೊಡ್ಡ ಸದಸ್ಯ ಮೊದಲು ಆಹಾರವನ್ನು ತಿನ್ನುತ್ತೆ. ಇದಾದ ನಂತರ ಉಳಿದವುಗಳನ್ನು ಇಡೀ ಹಿಂಡಿಗೆ ಬಿಡಲಾಗುತ್ತೆ. ತೋಳಗಳು ಜಗತ್ತಿನ ಪ್ರತಿಯೊಂದು ದೇಶಗಳಲ್ಲಿ ಕಂಡು ಬರುತ್ತವೆ. ಆದರೂ ಕೂಡ ಅಮೆರಿಕ ಮತ್ತು ಕೆನಡಾದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿವೆ. ಸೈಬೀರಿಯಾದಲ್ಲಿ ಕಂಡುಬರುವ ತೋಳಗಳನ್ನು ಅತಿ ದೊಡ್ಡ, ಶಕ್ತಿಶಾಲಿ ಮತ್ತು ಭಯಂಕರವೆಂದು ಪರಿಗಣಿಸಲಾಗಿದೆ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಅವುಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯಡಿ ಅಳಿವಿನಂಚಿನಲ್ಲಿರುವ ಪ್ರಾಣಿಗಳಲ್ಲಿ ಕೂಡ ಇವು ಸೇರಿವೆ. ಇನ್ನು ನೀವು ನಮ್ಮ ಸುದ್ದಿಯಾನ ಚಾನೆಲ್ನಲ್ಲಿ ಜಾಹೀರಾತು ನೀಡಬಹುದು. ಜಾಹೀರಾತು ನೀಡಲು 9110295814 ನಂಬರ್ಗೆ ವಾಟ್ಸಪ್ ಮಾಡಿ. ನಿಮ್ಮ ಪ್ರೀತಿ ಪಾತ್ರರಿಗೆ ಸುದ್ದಿಯಾನ ಜೊತೆಗೆ ಶುಭ ಕೋರಿ. ನಮಸ್ಕಾರ.